ಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ನಾವು ಇಷ್ಟು ವರ್ಷ ಆದರೂ ಕೂಡ ಅಸಮಾನತೆ ಹೋಗಿಲ್ಲ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಹೋಗಿದೆಯಾ? ಮತ್ತು ಎಲ್ಲರೂ ಕೂಡ ಎಚ್ಚೆತ್ಕೋಬೇಕಲ್ಲ, ನನಗೆ ಯಾಕೆ ಇನ್ನೂ ಹಕ್ಕು ಸಿಕ್ಕಿಲ್ಲ ನನಗೆ ಅಂತ ತಿಳ್ಕೋಬೇಕಲ್ಲ. ಸಂವಿಧಾನ ಕೊಟ್ಟಿದೆ ಅಪ್ಪ, ಯಾಕೆ ಸಿಕ್ಕಿಲ್ಲ ಇನ್ನು ನನಗೆ ಅನ್ನೋ ಆ ಜಾಗೃತಿ ಬರಬೇಕಲ್ಲ, ಪ್ರತಿಯೊಬ್ಬರಿಗೂ ಕೂಡ ಬರಬೇಕಲ್ಲ. ಮಹಿಳೆಯರಿಗಿರ್ಬೋದು, ಬಡವರಿರ್ಬೋದು, ದಲಿತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದವರು ಇರ್ಬೋದು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿರ್ಬೋದು, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರಿರ್ಬೋದು. ಯಾಕೆ ಸಿಕ್ಕಿಲ್ಲ ಇನ್ನು? ನನಗ್ಯಾಕೆ ಆರ್ಥಿಕ ಸಮಾನತೆ ಸಿಕ್ಕಿಲ್ಲ? ನನಗ್ಯಾಕೆ ಸಾಮಾಜಿಕ ಸಮಾನತೆ ಸಿಕ್ಕಿಲ್ಲ? ಸಂವಿಧಾನ ಕೊಟ್ಟಿದೆ, ನಮ್ಗ್ಯಾಕೆ ಸಿಕ್ಕಿಲ್ಲ? ಈ ಜಾಗೃತಿ ಬರಬೇಕಲ್ಲ. ಸಂವಿಧಾನ ಇವತ್ತು 75ನೇ ವರ್ಷಕ್ಕೆ ಜಾರಿ ಆಗ್ತಾ ಇದೆ, ಇನ್ನೂ ಯಾಕೆ ಸಿಕ್ಕಿಲ್ಲ? ಅದರಿಂದ ನಾವು ಸರ್ಕಾರ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ. ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆದರೆ ಕೊಟ್ಟಿಲ್ಲ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಸೊ ಅದಕ್ಕೋಸ್ಕರ ಈ ಜಾಥಾ ಏರ್ಪಾಡು ಮಾಡಿರ್ತಕ್ಕಂಥದ್ದು, ಗೊತ್ತಾಗ್ಲಿ, ಎಲ್ರಿಗೂ ಗೊತ್ತಾಗ್ಲಿ ಅಂತ. ಸಂವಿಧಾನ ಏನು ಹೇಳ್ತದೆ ಅಂತ ಗೊತ್ತಾಗಬೇಕು, ನಮ್ಮ ಪ್ರಿಯಾಂಬಲ್ ಏನು ಹೇಳ್ತದೆ ಅಂತ ಗೊತ್ತಾಗಬೇಕು. ಈಗ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ, ಸಹಿಷ್ಣುತೆ, ಸಹಬಾಳ್ವೆ ಅಂತ. ಆಗ್ತಾ ಇದೆಯಾ? ಅದು ಬಾಯಿನಲ್ಲಿ ಹೇಳ್ತೀವಿ ಅಷ್ಟೇ, ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ. ಅದು ನಿಜವಾಗಿ ಆಗ್ತಾ ಇರೋದೇನು? ನಿಜವಾಗಿ ಏನಾಗ್ತಾ ಇದೆ? ಸಬ್ಕ ಸಾಥ್ ಆಗ್ತಾ ಇದೆಯಾ? ಸಬ್ಕ ವಿಕಾಸ್ ಆಗ್ತಾ ಇದೆಯಾ? ದಟ್ ಈಸ್ ಟು ಬಿ ಲುಕ್ಡ್ ಇಂಟು. ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ ನಾವೆಲ್ಲರೂ ಕೂಡ. ಯಾರಿಗೆ ಇನ್ನೂ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ, ಯಾರಿಗೆ ಇನ್ನೂ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಆ ಜನರು ಅವಕಾಶಗಳನ್ನು ಪಡ್ಕೊಳ್ಳಲಿಕ್ಕೆ, ನ್ಯಾಯ ಪಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕಲ್ಲ. ಅದಕ್ಕೋಸ್ಕರ ಜಾಗೃತಿ ಮೂಡಬೇಕು ಪ್ರತಿಯೊಬ್ಬರಲ್ಲೂ ಕೂಡ. ಅದಕ್ಕೋಸ್ಕರ ಈ ಜಾಥಾವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ತಿಂಗಳು 24, 25ನೇ ತಾರೀಕು 2 ದಿನ ಸಮಾವೇಶಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು.